ಬೆಂಗಳೂರಿನಲ್ಲಿ LPG ಅಭಾವ ಯಾವ ಹಂತಕ್ಕೆ ಬರ್ತಾ ಇದೆ ಅಂತಂದರೆ ಮೈಸೂರು ರಸ್ತೆಯ ಭಾರತ್ ಗ್ಯಾಸ್ ಬಂಕ್ಗೆ ಪೊಲೀಸರ ಭದ್ರತೆ ಅಂತೆ. ಗ್ಯಾಸ್ ಹಾಕ್ಸೋದಕ್ಕೆ ಬಂಕ್ ಮುಂದೆ 2 ಕಿಲೋಮೀಟರ್ ಕ್ಯೂ ಇದೆ. ಅಂದರೆ ಇನ್ನೇನಾದ್ರು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಪೊಲೀಸ್ ಸೆಕ್ಯೂರಿಟಿ. ಮೈಸೂರು ರಸ್ತೆ ಉದ್ದಕ್ಕೂ ಕೂಡ ಸಾಲುಗಟ್ಟಿ ನಿಂತಿವೆ ಆಟೋಗಳು. ನಿಮಗೆ ಬೆಂಗಳೂರಲ್ಲಿ ಅಲ್ಲಲ್ಲಿ ಈ ಥರದ್ದು ಕಂಡು ಬರ್ತಾ ಇದೆ ಪರಿಸ್ಥಿತಿ. ವಿನಾಯಕ ಸರ್ಕಲ್ನಿಂದ ಸಿರ್ಸಿ ಸರ್ಕಲ್ ತನಕನೂ, ವಿನಾಯಕ ಸರ್ಕಲಲ್ಲಿ ಸಿರ್ಸಿ ಸರ್ಕಲಲ್ಲಿ ಅಷ್ಟುದ್ದಕ್ಕೂ ಆಟೋ ಇದು ಕ್ಯೂ ಹೆಚ್ಚು ಕಡಿಮೆ 2 ಕಿಲೋಮೀಟರ್ 2.5 ಕಿಲೋಮೀಟರ್ ಆಗುತ್ತೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಲ್ಲ ದೃಶ್ಯ, ಕಣ್ಣು ಹಾಯಿಸಿದಷ್ಟು ಅಂತಾರಲ್ಲ ಹಾಗೆ ಕಣ್ಣು ಹಾಯಿಸಿದಷ್ಟು ಆಟೋಗಳು ಕಂಡು ಬರ್ತಾ ಇದೆ. ಪಾಪ ಏನು ಮಾಡ್ತೀರಾ, ಬೇರೆ ದಾರಿ ಇಲ್ಲ, ಸಿಕ್ಕಿದ್ರುಂಟು ಇಲ್ಲ ಅಂದ್ರೆ ಇಲ್ಲ. ಆಟೋ ಗ್ಯಾಸ್ಗಾಗಿ ಬೆಂಗಳೂರು ನಗರದಲ್ಲಿ ಸಮಸ್ಯೆ ಶುರುವಾಗಿರುವಂಥದ್ದು. ಆಟೋ ಚಾಲಕರು ಗ್ಯಾಸ್ಗೋಸ್ಕರ ಪರದಾಡ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಅಂತಂದ್ರೆ ಮೈಸೂರು ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋಗಳನ್ನು ನಿಲ್ಲಿಸ್ಕೊಂಡು ಆ ಗ್ಯಾಸ್ ಹಾಕ್ಸೋದಕ್ಕೆ ಒದ್ದಾಡ್ತಾ ಇರುವಂಥದ್ದು. ತೋರಿಸ್ತಾ ಹೋಗ್ತೀನಿ ಚಿತ್ರಣವನ್ನ. ಇದು ಮೈಸೂರು ರಸ್ತೆಯಲ್ಲಿ ಇರುವಂಥದ್ದು. ಮೈಸೂರು ರಸ್ತೆಯ ವಿನಾಯಕ ಥಿಯೇಟರ್ನಿಂದ ಸಿರ್ಸಿ ಸರ್ಕಲ್ವರೆಗೂ ಇಲ್ಲಿ ನಮಗೆ ಎಡಭಾಗದಲ್ಲಿ ಸಿಗ್ತಾ ಇರ್ತಕ್ಕಂಥ ಚಿತ್ರಣ ನೋಡ್ಬೋದು. ಮೈಸೂರು ರಸ್ತೆ ಎಡಭಾಗದಲ್ಲಿ ಆಟೋಗಳು ಬಂಕ್ಗೋಸ್ಕರ ಸಾಲುಗಟ್ಟಿ ನಿಲ್ಲಿರುವಂಥದ್ದು. ಈ ಮುಂದೆ ಒಂದು ಬಂಕ್ ಇದೆ, ಆ ಬಂಕ್ಗೋಸ್ಕರ ಇಲ್ಲಿ ಆಟೋಗಳು ಇಲ್ಲಿಂದನೇ ಸರದಿ ಸಾಲಿನಲ್ಲಿ ನಿಂತಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಮಾನ್ಯವಾಗಿ ಈ ಸಮಯದಲ್ಲಿ ಎಲ್ಲರೂ ಕೂಡ ಆಟೋಗಳನ್ನ ಸಂಚಾರ ಮಾಡ್ತಾ ಇದ್ರು, ದುಡಿಮೆಯನ್ನ ಮಾಡಿಕೊಳ್ತಾ ಇದ್ರು. ಆದರೆ ಗ್ಯಾಸ್ ಸಮಸ್ಯೆಯಿಂದಾಗಿ ಇವತ್ತು ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸಬಹುದಾಗಿದೆ ಯಾವ ಮಟ್ಟಕ್ಕೆ ನಿಂತಿದ್ದಾವೆ ಅಂತಂದ್ರೆ ನೂರಾರು ಸಂಖ್ಯೆಯಲ್ಲಿ ಆಟೋಗಳು ನಿಂತಿರುವಂಥದ್ದು. ಇಲ್ಲಿ ಮಾತ್ರ ಈಗಾಗಲೇ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಗ್ಯಾಸ್ ಬಂಕ್ಗಳು ಕ್ಲೋಸ್ ಆಗಿರುವಂಥದ್ದು. ಸಿಗ್ತಾ ಇರುವಂಥದ್ದು ಇಲ್ಲಿ ಮಾತ್ರ ಒಂದು ಕಡೆ ಸಿಗ್ತಾ ಇದೆ. ಹಾಗಾಗಿ ಇಲ್ಲಿ ಹಾಕ್ಸೋದಕ್ಕೋಸ್ಕರ ಸರದಿ ಸಾಲಿನಲ್ಲಿ ನಿಂತಿರುವಂಥದ್ದು. ಇನ್ನು ತೋರಿಸ್ತೀನಿ, ಮುಂಭಾಗದಲ್ಲಿ ಮೈಸೂರು ರಸ್ತೆಯ ಮುಂಭಾಗದಲ್ಲಿ ಇನ್ನು ಯಾವ ಮಟ್ಟಕ್ಕೆ ವೆಹಿಕಲ್ಗಳು ನಿಂತಿದ್ದಾವೆ ಅನ್ನುವಂಥದ್ದು. ಬೆಳಿಗ್ಗೆಯಿಂದನೂ ಕೂಡ, ನಿನ್ನೆ ರಾತ್ರಿಯಿಂದನೂ ಕೂಡ ವೆಹಿಕಲ್ಗಳು ಕಾಯ್ತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಯಾಕೆಂತಂದ್ರೆ ಆಟೋಗಳ ಟ್ರಬಲ್ ಈಗ ಆಗಿರುವಂಥದ್ದು. ಯಾಕೆಂದ್ರೆ ಮೊನ್ನೆಲ್ಲ ಡೊಮ್ಯಾಸ್ಟಿಕ್ ಗ್ಯಾಸ್ ಸಮಸ್ಯೆ ಆಗ್ತಾ ಇತ್ತು, ಹೋಟೆಲ್ಗಳಿಗೆ ಸಿಲಿಂಡರ್ ಸಿಗ್ತಾ ಇರಲಿಲ್ಲ. ಈಗ ಅದೇ ಪರಿಸ್ಥಿತಿ ಆಟೋಗಳಿಗೂ ಕೂಡ ಉಂಟಾಗಿರುವಂಥದ್ದು ನೋಡ್ಬೋದಾಗಿದೆ. ಇಷ್ಟೊಂದು ಸಂಖ್ಯೆ ಅಲ್ಲಿ ಈ ಆಟೋಗಳು ನಿಂತಿರೋದು ನೋಡಿದ್ರೆ ಪಾಪ ಆಟೋ ಚಾಲಕರು ದುಡಿಮೆ ಇಲ್ದೇನೆ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನನ್ನ ಎಡಭಾಗಕ್ಕೆ ತೋರಿಸೋದ ಪ್ರಯತ್ನ ಮಾಡ್ತೀನಿ. ಅಲ್ಲೊಂದು ಬರ್ತಾ ನಾವು ಒಂದು ಬಂಕ್ ನೋಡಿದ್ವಿ. ಆ ಬಂಕ್ ಹೋಗೋದಕ್ಕೋಸ್ಕರ ಇಲ್ಲಿ ಸುಮಾರು 2-3 ಕಿಲೋಮೀಟ್ರು ಉದ್ದ 2-3 ಕಿಲೋಮೀಟರ್ವರೆಗೂ ಕೂಡ ಸರದಿ ಸಾಲಿನಲ್ಲಿ ನಿಂತಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ ಅಲ್ಲೊಂದು ಪೊಲೀಸ್ ವೆಹಿಕಲ್ ಕೂಡ ನಿಂತಿತ್ತು ಹೊಯ್ಸಳ ಬಂಕ್ ಮುಂಭಾಗ. ಅಂದರೆ ಯಾವುದೇ ರೀತಿಯ ಘಟನೆಗಳು ಗಲಾಟೆಗಳು ಆಗಬಾರ್ದು. ಈ ಒಂದು ಬಂಕಲ್ಲಿ ಮಾತ್ರ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇದೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಗ್ಯಾಸ್ ಹಾಕ್ಸೋದಕ್ಕೋಸ್ಕರ ವೆಹಿಕಲ್ಗಳು ನಿಂತಿರುವಂಥದ್ದು ನೋಡ್ಬೋದಾಗಿದೆ. ಮೈಸೂರು ರಸ್ತೆಯ ಮುಖ್ಯ ರಸ್ತೆಯಿಂದ ಹಿಡಿದು ಒಳಗಡೆ ಹೋಗ್ತಕ್ಕಂಥ ಇತರೆ ಸಂಪರ್ಕಗಳಿಗೆ ಬಂಕ್ಗೆ ಸಂಪರ್ಕ ಕಲ್ಪಿಸುವಂಥ ಆಟೋಗಳಿಗೆ ಇಲ್ಲಿ ಅಂದರೆ ಬಂಕ್ಗೆ ಸಂಪರ್ಕ ಕಲ್ಪಿಸುವಂಥ ರಸ್ತೆಯ ಉದ್ದಕ್ಕೂ ಕೂಡ ಆಟೋಗಳು ನಿಂತಿರುವಂಥದ್ದು. ಈ ಮಟ್ಟಕ್ಕೆ ಸಮಸ್ಯೆ ಉದ್ಭವ ಆಗಿದೆ. ಎಲ್ಲೋ ಬೆಂಗಳೂರು ನಗರದಲ್ಲಿ ಒಂದೆರಡು ಕಡೆ ಗ್ಯಾಸ್ ಬಂಕ್ಗಳಲ್ಲಿ ಮಾತ್ರ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇದೆ. ಅಲ್ಲಿಂದ ಬೇರೆ ಬೇರೆ ಭಾಗಗಳಿಂದ ಬಂದು ಜನ ಇಲ್ಲಿ ಆಟೋಗಳಿಗನ್ನ ಗ್ಯಾಸ್ ಹಾಕಿಸುವಂಥ ಕೆಲಸವನ್ನ ಮಾಡ್ತಾ ಹೋಗ್ತಿದ್ರು. ಆ ಮಟ್ಟಕ್ಕೆ ಇಲ್ಲಿ ಸಮಸ್ಯೆ ಆಗಿರುವಂಥದ್ದು. ಈಗಾಗಲೇ 2-3 ದಿನಗಳಿಂದ ಶಾರ್ಟೇಜ್ ಆಗ್ತಾ ಇದೆ. ಇದೇ ಮುಂದುವರೆದ್ರೆ ಆಟೋಗಳ ಓಡಾಟ ಕೂಡ ಕಡಿಮೆ ಆಗತ್ತೆ. ಈಗಾಗಲೇ 30-40% ಆಟೋಗಳ ಓಡಾಟ ತೀರಾ ಕಡಿಮೆ ಆಗಿರುವಂಥದ್ದು ನೋಡ್ಬೋದಾಗಿದೆ. ಆಟೋ ಚಾಲಕರೆಲ್ಲರೂ ಕೂಡ ಇಲ್ಲವೇ ಇಲ್ಲ, ಬಂಕ್ಗಳಲ್ಲಿ ಗ್ಯಾಸ್ ಸಿಗ್ತಾನೆ ಇಲ್ಲ ಅಂತೇಳಿ ಪಾಪ ಅವರು ಕಷ್ಟವನ್ನ ಹೇಳ್ಕೊಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಸಮಸ್ಯೆ ಆಗಿರುವಂಥದ್ದು ನೀವೇ ನೋಡ್ತಾ ಇದ್ದೀರಾ. ನಾವಾಗಲೇ ಕ್ಯಾಮ್ರಾ ಆನ್ ಮಾಡಿ ಅಲ್ಲಿಂದ ನಾವು ತೋರಿಸ್ಕೊಂಡೇ ಬಂದ್ವಿ ಎಷ್ಟರ ಮಟ್ಟಿಗೆ ಆಟೋಗಳು ತುಂಬ ಕ್ಯೂ ಗಟ್ಟಲೆ ನಿಂತಿದ್ವು ಅನ್ನೋಂಥದ್ದನ್ನು. ಇಲ್ಲೇ ಲೆಫ್ಟ್ ತೆಗೆದುಕೊಂಡ್ರೆ ಒಂದು ಬಂಕ್ ಬರುತ್ತೆ. ಆ ಬಂಕ್ ಒಳಗಡೆಗೆ ಹೋಗ್ಲಿಕ್ಕೆ ಆಟೋ ಚಾಲಕರು ಸುತ್ತುವರೆದು ಸುಮಾರು ಒಂದು 2-3 ಕಿಲೋಮೀಟರ್ವರೆಗೂ ಕೂಡ ಸುತ್ತುವರೆದು ಆಟೋಗಳು ಗ್ಯಾಸ್ ಹಾಕ್ಸ್ಕೊಳ್ಳೋದಕ್ಕೆ ಈ ರೀತಿ ಪರದಾಟವನ್ನು ಪಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈಗಾಗಲೇ ಪ್ರೈವೇಟ್ ಗ್ಯಾಸ್ ಬಂಕ್ಗಳಲ್ಲೂ ಕೂಡ ಬೀಗ ಹಾಕಿದ್ರೆ ನೋ ಸ್ಟಾಕ್ ಅಂತೇಳಿ, ಮತ್ತೆ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲೂ ಕೂಡ ನೋ ಸ್ಟಾಕ್ ಅಂತೇಳಿ ಹಾಕಿರುವಂಥದ್ದು. ಸಿಗ್ತಾ ಇರೋ ಒಂದು 2-3 ಬಂಕ್ಗಳಿಗೆ ಈ ರೀತಿಯಾಗಿ ಆಟೋ ಚಾಲಕರು ಗಂಟೆಗಟ್ಟಲೆ ಕಾದು ಹಾಕ್ಸ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೋಡ್ಬೋದಾಗಿದೆ. ಇದು ಇಲ್ಲಿ ಮೈಸೂರು ರಸ್ತೆಯಲ್ಲಿ ಸಿಗ್ತಾ ಇರ್ತಕ್ಕಂಥ ಭಾರತ್ ಪೆಟ್ರೋಲಿಯಂ ಬಂಕ್ ಇದು. ಇಲ್ಲಿ ಆಟೋಗಳಿಗೆ ಗ್ಯಾಸ್ ಮಾತ್ರ ಸಿಗ್ತಾ ಇದೆ. ಇಲ್ಲಿ ಹಾಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನ್ನ ಬಲಭಾಗಕ್ಕೆ ತೋರಿಸ್ತೀನಿ, ಅಲ್ಲೊಂದು ಪೊಲೀಸ್ ವೆಹಿಕಲ್ ನಿಂತಿರೋದನ್ನ ತಾವು ನೋಡ್ತಾ ಹೋಗ್ತಾ ಇದ್ದೀರಾ.
ಈ ಒಂದು ಬಂಕ್ಗೆ ಪೊಲೀಸ್ ಭದ್ರತೆಯನ್ನು ಕೂಡ ಕೊಟ್ಟಿರುವಂಥದ್ದು. ಪೊಲೀಸ್ ಭದ್ರತೆ ಯಾಕೆ ಅಂತಂದರೆ ಇದೊಂದು ಬಂಕಲ್ಲಿ ಗ್ಯಾಸ್ ಸಿಗ್ತಾ ಇದೆ, ಮುಂದೆ ಸಮಸ್ಯೆ ಆಗುತ್ತೆ, ಗಲಾಟೆಗಳಾಗ್ತವೆ ಅಂತೇಳಿ ಈ ರೀತಿ ಮಾಡಿದ್ದಾರೆ. ಒಟ್ಟಾರೆ ನೋಡಿದ್ರಲ್ಲ, ಮೈಸೂರು ರಸ್ತೆಯಲ್ಲಿ ಆಟೋಗಳು ಸುಮಾರು 2-3 ಕಿಲೋಮೀಟರ್ವರೆಗೂ ಕ್ಯೂ ನಿಂತು ಆಟೋ ಗ್ಯಾಸನ್ನು ಹಾಕ್ಸ್ಕೊಳ್ಳುವಂಥ ಕೆಲಸ ಆಗ್ತಾ ಇದೆ. ಇದೇ ರೀತಿ ಆಟೋ ಗ್ಯಾಸ್ ಶಾರ್ಟೇಜ್ ಆದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರದಲ್ಲಿ ಆಟೋಗಳ ಓಡಾಟ ಕಡಿಮೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕ್ಯಾಮರಾ ಪರ್ಸನ್ ಶ್ರೀಕಾಂತ್ ಜೊತೆ ಲೋಕೇಶ್ ಕೊಡೋದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು. ಒಂದು ದಿನದಲ್ಲಿ 5-6 ಗಂಟೆ ಬರೀ ಈ ಕ್ಯೂನಲ್ಲಿ ನಿಂತು, ಅದು ಗ್ಯಾಸ್ ಸಿಕ್ಕಿದ್ರು ಉಂಟು, ಸಿಗದೇ ಇದ್ರೆ ಇಲ್ಲ, ನಿಂತ್ಕೊಳ್ಳೋಕ್ಕೆ ಆದರೆ ಅವ್ರು ದುಡಿಯೋದು ಯಾವಾಗ? ಇದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಹೋಗಲಿ, ನಿಂತ್ಕೊಂಡ್ರೆ ಖಂಡಿತ ಸಿಕ್ಕೇ ಸಿಗುತ್ತೆ ಗ್ಯಾಸ್ ಅನ್ನುವ ಪರಿಸ್ಥಿತಿನೂ ಇಲ್ಲ. ಸಿಕ್ಕಿದ್ರುಂಟು, ಇಲ್ಲ ಅಂದರೆ ಇಲ್ಲ. ಅಥವಾ ಒಂದು ಇಡೀ ದಿನ ಅವರು ಗ್ಯಾಸ್ ಫಿಲ್ಲಿಂಗಿಗೆ ಟೈಮ್ ಕೊಟ್ಟು ಇನ್ನೊಂದು ದಿನ ಓಡಿಸ್ಕೋಬೇಕು. ಅದು ಲಿಮಿಟ್ ಮಾಡಿದ್ದಾರೆ. ಕೆಲವು ಕಡೆ 400 ರೂಪಾಯಿ, ಕೆಲವು ಕಡೆ 500 ರೂಪಾಯಿ, ಅದ್ರ ಮೇಲೆ ಗ್ಯಾಸ್ ತುಂಬಲ್ಲ ಅಂತ. ಹೀಗೆ ಬೀದಿಗೆ ಬೀಳ್ತಾ ಇದ್ದಾರೆ ಆಟೋ ಚಾಲಕರು. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಇನ್ನೊಂದು ವಾರದಲ್ಲಂತೂ ಈಗಾಗಲೇ 40% ಹೋಗಿದೆ, ಇನ್ನೂ ಒಂದು 20-25% ಆಟೋಗಳು ಸ್ಟಾಪ್ ಆಗ್ತವೆ.